ನನ್ನ ಹೆಸರು ಮಂಜುಳಾ. ನಾನು ಬಂದಿರೋದು ಬೈಲೊಂಗಲ್ ಬೆಳಗಾವಿಯಿಂದ. ನಮ್ಮ ಮನೇಲಿರೋದು ನಾನು, ನಮ್ಮ ಅತ್ತೆ, ನಮ್ಮ ಮಮ್ಮಿ ಅಷ್ಟೇ. ನಾನು ನರ್ಸಿಂಗ್ ಕಲ್ತಿರೋದು PD ಭರತೇಶ್ ಕಾಲೇಜ್ ಆಫ್ ನರ್ಸಿಂಗ್ ಬೆಳಗಾವಿ. ಆ್ಯಕ್ಚುಲಿ ನಾನು ನರ್ಸಿಂಗ್ ಕಲ್ತಿರೋದು ಯಾಕೆ ಅಂತ ಹೇಳ್ಬೇಕಂದ್ರೆ, ನಮ್ಮ ಫಾದರ್ ಬಂದ್ಬಿಟ್ಟು ಡಾಕ್ಟರ್ ಇದ್ದರು. ನನಗೂ ಮೆಡಿಕಲ್ ಫೀಲ್ಡ್ ಬರಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಿರೋದ್ರಿಂದ ಡಾಕ್ಟರ್ ಆಗೋಕ್ಕಾಗಲಿಲ್ಲ. ಅದ್ರ ಸಲುವಾಗಿ ನಾನು ನರ್ಸಿಂಗ್ ಚೂಸ್ ಮಾಡಿದೆ. ನರ್ಸಿಂಗಿಂದ ಸ್ಕೋಪ್ ಇದೆ, ಜಾಸ್ತಿ ಸ್ಕೋಪ್ ಇದೆ. ಆಮೇಲೆ ನರ್ಸಿಂಗ್ ಕಲ್ತ ಮೇಲೆ ಬೇರೆ ಕಂಟ್ರಿಗೆ ಹೋಗ್ಬೇಕಂತ ಅಪರ್ಚುನಿಟೀಸ್ ಇದೆ ಅಂತ ನರ್ಸಿಂಗ್ ಕಲಿಯೋಕ್ಕೂ ಮುಂಚೆನೇ ನಾನು ತಿಳ್ಕೊಂಡಿದ್ದೆ. ಅದ್ರ ಸಲುವಾಗಿ ನಾನು ಚಾಯ್ಸ್ ಮಾಡಿದೆ ನರ್ಸಿಂಗ್ ಕಲಿಯೋದು. ನಾನು ಮೊದಲು ಹೇಳಿರೋ ಹಾಗೆ ನಾನು ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ಬೇಕಂತ ನನಗೆ ತುಂಬ ಆಸೆ ಇತ್ತು. ಆದರೆ ನನಗೆ OET ಅಂತ ಬಂದರೆ OET ಅಲ್ಲಿ ನಾವು 45,000 ಎಕ್ಸಾಮ್ ಫೀ ಕೊಡಬೇಕು. ಆಮೇಲೆ ಸಪ್ರೇಟಾಗಿ ಟ್ಯೂಷನ್ ಫೀ ಅಂತ ಕೊಡಬೇಕು. ಅದೆಲ್ಲ ಕಲಿಬೇಕು, ನಮ್ಮದೇ ಎಲ್ಲ ಖರ್ಚಿರುತ್ತೆ. ಬಟ್ ನನಗೆ ನನ್ನ ಫ್ರೆಂಡ್ ಒಬ್ಬರಿಂದ ಸಜೆಷನ್ ಬಂತು, ಜರ್ಮನಿಯಲ್ಲಿ ಫ್ರೀ ಆಫ್ ಕಾಸ್ಟ್ ಕಲಿಸ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಜರ್ಮನಿ ಸೇರಿದೆ, ಜರ್ಮನಿ ಲ್ಯಾಂಗ್ವೇಜ್ ಕಲಿತೆ. ಆಮೇಲೆ ಜರ್ಮನಿ ಲ್ಯಾಂಗ್ವೇಜ್ ಕಲ್ತಿಂದ ಇಂಟರ್ವ್ಯೂಗೂ ಸೆಲೆಕ್ಟ್ ಆದೆ. ಬಟ್ ಜರ್ಮನಿ ಯಾಕೆ ಚೂಸ್ ಮಾಡಿದೆ ಅಂದರೆ, ಜರ್ಮನಿ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡಿದೆ ಕೂಡ. ಜರ್ಮನಿಯಲ್ಲಿ ತುಂಬ ಒಳ್ಳೆ ನೋಡೋ ಪ್ಲೇಸಸ್ಸು ಇದ್ದಾವೆ. ನಂಗೆ ನೋಡೋ ಪ್ಲೇಸಸ್ ಅಂತ ತುಂಬ ಇಷ್ಟ, ಟ್ರಾವೆಲಿಂಗ್ ಅಂದರೆ ಇಷ್ಟ. ಆಮೇಲೆ ಅಲ್ಲಿ ಮೆಡಿಕಲ್ ಟೆಕ್ನಾಲಜಿ ತುಂಬ ಇಂಪ್ರೂವ್ ಇದೆ. ಮತ್ತು ಜರ್ಮನಿಯಲ್ಲಿ ಕಲ್ಚರ್ ತುಂಬ ಕುತೂಹಲಕಾರಿ ಇದೆ. ಅದಕ್ಕೋಸ್ಕರ ನಾನು ಅಲ್ಲಿ ಕಲ್ಚರನ್ನು ಕಲ್ತ್ಕೊಂಡು ನಾನು ಸ್ವಲ್ಪ ಎಲ್ಲ ನಮ್ಮ ಮನೆಯಲ್ಲೂ ಕೂಡ ನಾನು ನನ್ನ ಹೆಸರನ್ನು ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ನಾನು ಜರ್ಮನ್ ಲ್ಯಾಂಗ್ವೇಜ್ ಕಲಿತು ಜರ್ಮನಿಗೆ ಈಗ ಹೋಗ್ತಾ ಇದ್ದೀನಿ. ಆಮೇಲೆ ಇಂಗ್ಲೀಷ್ ಅವಾಯ್ಡ್ ಮಾಡ್ತಾ ಜರ್ಮನ್ ಲ್ಯಾಂಗ್ವೇಜ್ ತುಂಬ ಸ್ಟ್ರೆಸ್ ಕೊಟ್ಟು, ಇಲ್ಲ ಯೂಟ್ಯೂಬ್ ನೋಡಿಕೊಂಡು, ಆಮೇಲೆ ಕಲಿಸ್ತಿರೋ ಟೀಚರ್ಸ್ನ ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದು ನೋಡಿಕೊಂಡು ಎಲ್ಲ ರೂಢಿ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಟ್ ಜರ್ಮನಲ್ಲೇ ಮಾಡಿ ನಾನು ಸ್ವಲ್ಪ ಈ ಜರ್ಮನಿಗೆ ಒತ್ತು ಕೊಟ್ಟಿದ್ರಿಂದ ನನ್ನ ಜರ್ಮನ್ ಲ್ಯಾಂಗ್ವೇಜ್ ತುಂಬ ಇಂಪ್ರೂವ್ ಆಗಿ ಈಗ B1 ಲೆವೆಲ್ ತನಕ ಪಾಸ್ ಆಗಿ ಈಗ ಫ್ಲೂಯೆಂಟ್ ಜರ್ಮನ್ ಮಾತಾಡ್ಬೋದು. ಆ್ಯಕ್ಚುಲಿ ಜರ್ಮನ್ ಲ್ಯಾಂಗ್ವೇಜ್ ಕಲಿಯುವಾಗ ಸ್ವಲ್ಪ ನಂಗೆ ಮಾತಾಡೋಕೆ ಬರದೇ ಇರೋದು. ನಾನು ಸಣ್ಣವಳಿದ್ದಾಗಿಂದ ನಾನು ಕನ್ನಡ ಬಿಟ್ಟು ಬೇರೆ ಭಾಷೆನೇ ಮಾತಾಡಿರಲಿಲ್ಲ, ಹಿಂದಿ ಕೂಡ ಮಾತಾಡಿಲ್ಲ. ಅದರಲ್ಲಿ ಜರ್ಮನ್ ಭಾಷೆ ಕಲಿಯೋಕೆ ಹೋಗಿ ನನಗಲ್ಲಿ ತುಂಬ ಅಂದರೆ ನನಗೆ ಇಷ್ಟ ಆಗಲಿಲ್ಲ ಅನ್ನೋದಿನ ನಾನು ಕಲಿಬೇಕು ಅಂತ ಸ್ವಲ್ಪ ನನಗೆ ಬೇಡ, ಇದು ಬಿಟ್ಬಿಡೋಣ ಅಂತ ಅನಿಸ್ತು. ಅಂದರೂ ನಾನು ಇಲ್ಲಿ ಬಂದಿದ್ದೀನಿ ಕಲಿಯೋಕ್ಕಂತ ಬಂದಿದ್ದೀನಿ. ಇಲ್ಲಿವರೆಗೂ ಬಂದು ನಾನು ಈಗ ಏನೂ ಮಾಡದೆ ಹೋದರೆ ನಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರಾಬ್ಲಮ್ ಅನ್ನೋಕ್ಕಿಂತ ನಮ್ಮ ಮನೆಯವ್ರಿಗೋಸ್ಕರ ಆದರೂ ನಾನು ಹೋಗಬೇಕು. ನಮ್ಮ ಮನೆಯವ್ರ ಹೆಸರು ತಗೊಂಡು ನಮ್ಮ ಮನೆಯವ್ರಿಗೆ ರೆಸ್ಪೆಕ್ಟ್ ಬರೋ ಹಾಗೆ ಮಾಡಬೇಕು ಅಂತ ನಾನು ಅಲ್ಲಿ ಹೋದೆ. ಈ ಜರ್ನಿಯಲ್ಲಿ ನನಗೆ ತುಂಬ ಜನ ಡಿಸ್ಕರೇಜ್ ಮಾಡಿದವರು ಇದ್ದಾರೆ, ತುಂಬ ಜನ ಮೋಟಿವೇಟ್ ಮಾಡಿದವರು ಇದ್ದಾರೆ. ಡಿಸ್ಕರೇಜ್ ಅಂದರೆ ಎದಕ್ಕೆ ಹೋಗತ್ತಿ, ಅಲ್ಲೇ ಏನೈತಿ, ಇಲ್ಲೇ ಇಂಡಿಯಾದಾಗಿರು, ಇಂಡಿಯಾನ ಚಲೋ ಐತಿ. ಇಂಡಿಯಾ ಚಲೋ ಇಲ್ಲ ಅಂತ ನಾನು ಹೇಳತ್ತಿಲ್ಲ, ಇಂಡಿಯಾ ಈಸ್ ದ ಬೆಸ್ಟ್. ಬಟ್ ನಮ್ಮ ಹೆಸರು, ಆಮೇಲೆ ಇಂಡಿಯಾದಲ್ಲಿ ಸ್ವಲ್ಪ ಸ್ಯಾಲ್ರಿ ಅಂತ ಬಂದರೆ ಇಂಡಿಯಾದಲ್ಲಿ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇದೆ. ಮತ್ತು ಜರ್ಮನಿಯಲ್ಲಿ ಜಾಸ್ತಿ ಇದೆ ಸ್ಯಾಲ್ರಿ. ಜಾಸ್ತಿ ಇದೆ ಅಂದರೆ ಇಲ್ಲಿನೂ ಅದೇ ವರ್ಕ್ ಮಾಡ್ತೀವಿ, ಅಲ್ಲಿನೂ ಅದೇ ವರ್ಕ್ ಮಾಡ್ತೀವಿ. ಆದರೆ ಇಲ್ಲಿ ಸಿಗೋ ಸ್ಯಾಲ್ರಿ ಅಲ್ಲಿ ಸಿಗಲ್ಲ. ಅಲ್ಲಿ ನಾವು ಫ್ಯಾಮಿಲಿಯಿಂದ ದೂರ ಇರ್ತೀವಿ. ಬಟ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ನಾವು ದೂರ ಇದ್ದು ಸ್ವಲ್ಪ ಅಮೌಂಟ್ ಕೂಡಿಟ್ಟು ನಮಗೂ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ, ಏನೋ ನಮ್ಮ ಲೈಫ್ ಡ್ರೀಮ್ ಅಚೀವ್ ಮಾಡಬೇಕು ಅಂತ ಆಸೆ ಇರುತ್ತೆ. ನಾನೊಂದು ಹುಡುಗಿ ಆಗಿನೂ ನನಗೆ ಇದೆಲ್ಲ ನಮ್ಮ ಮನೆ ಕಟ್ಟಬೇಕು, ನಾನು ಒಬ್ಬಳೇ ಮಗಳು. ಅದ್ರ ಸಲುವಾಗಿ ನಾನು ಇದನ್ನು ಚಾಯ್ಸ್ ಮಾಡಿ ನಾನು ಜರ್ಮನಿಗೆ ಹೋಗಲೇಬೇಕು, ಸ್ವಲ್ಪ ನಮ್ಮ ಫ್ಯಾಮಿಲಿಯನ್ನು ಸೆಟಲ್ ಮಾಡಬೇಕು ಅಂತ ನಾನು ಆಸೆ ಪಟ್ಟು ನಾನು ಇವತ್ತು ಏರ್ಪೋರ್ಟಲ್ಲಿದ್ದೀನಿ. ಆದರೂ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿದ್ದೆ ನಾನು ಇವತ್ತು. ಅಲ್ಲಿ ಹೋದಾಗೂ ಅಲ್ಲೇ ಹೋಗತ್ತಿ, ಇಲ್ಲೇ ಇರಬೇಕಲ್ಲ, ಇಷ್ಟು ಚೆನ್ನಾಗಿದೆ ಇಲ್ಲೇ, ನಾನು ಎಲ್ಲರ ಜೊತೆ ಇರ್ತಿದ್ದೆ. ಎಲ್ಲರ ಜೊತೆ ಇರ್ಬೋದು ಇಲ್ಲೇ, ಅದೊಂದು ಖುಷಿ ಇರುತ್ತೆ ಫ್ಯಾಮಿಲಿ ಜೊತೆ ಇರೋದು. ಬಟ್ ಫ್ಯಾಮಿಲಿನ ನಾವಿದ್ದು ರೀತಿಯಲ್ಲೇ ನಮ್ಮ ಫ್ಯೂಚರ್ನು ಇದೇ ರೀತಿ ಇರೋದು ನಂಗೆ ಇಷ್ಟ ಇಲ್ಲ. ನಮ್ಮ ಫ್ಯಾಮಿಲಿ ಅಂತಂದರೆ ನಾವು ತುಂಬ ಬೆಳಿಬೇಕು, ನಮಗೂ ಸ್ವಲ್ಪ ರೆಸ್ಪೆಕ್ಟ್ ಬರಬೇಕು, ಎಲ್ಲರ ಜೊತೆ ನಾವು ಕೂಡಿದ್ದು ನಾವು ಸ್ವಲ್ಪ ಮನೆ ಕಟ್ಟಬೇಕು, ಅದೆಲ್ಲ ಆಸೆ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಟರ್ನಿಂದ ತುಂಬ ಸಹಾಯ ಆಗಿದೆ. ಸಹಾಯ ಅನ್ನೋಕ್ಕಿಂತ ಅವ್ರ ಋಣದಲ್ಲಿ ನಾವು ಇದ್ದೀವಿ ಅಂತಲೂ ಹೇಳ್ಬೋದು ನಾವು. ಯಾಕಂದರೆ ನಮ್ಗೆ ಇಂಟರ್ವ್ಯೂ ಫಾರಿನರ್ಸ್ ಜೊತೆ ಮಾತಾಡೋದಂದ್ರೆ ನಮ್ಗೆ ತುಂಬ
ತುಂಬಾ ಅಂದ್ರೆ ತುಂಬಾ ಹೆದರಿಕೆ ಇರುತ್ತೆ. ಟರ್ನ್ ಇವರು ನಮ್ಮ ಜರ್ಮನ್ ಟೀಮ್ಸ್ ಜೊತೆ ಮಾತಾಡಿಸಿ ಫಸ್ಟ್ ಟೈಮ್ ಮಾತಾಡಿಸಿ ನಮ್ಗೆ ಇಂಟರ್ವ್ಯೂ ಪ್ರಿಪ್ರೇಷನ್ ಮಾಡಿಸಿ ಅವರೆಲ್ಲ ಪ್ರಿಪ್ರೇಷನ್ ಆದಮೇಲೆ ಅವರು ಇಂಟರ್ವ್ಯೂನ ಡೇಟ್ ಫಿಕ್ಸ್ ಮಾಡಿ ಇಂಟರ್ವ್ಯೂ ಮಾಡಿಸಿ ಆಮೇಲೆ ಇಂಟರ್ವ್ಯೂ ಸೆಲೆಕ್ಟ್ ಆಗೋ ಮತ್ತೆ ಕ್ವಶನ್ಸ್ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಕೊಟ್ಟರು. ಆಮೇಲೆ ಅದರಿಂದನೂ ಸ್ವಲ್ಪ ನಮಗೆ ಇಂಪ್ರೂವ್ ಆಯಿತು. ಮತ್ತು ಅದು ಬಿಟ್ಟು ಕ್ವಶನ್ಸು ಕೇಳಿದ್ರು, ಅದರಿಂದ ನಾವು ಮೆಡಿಕಲ್ ಫೀಲ್ಡ್ ಕ್ವಶನ್ಸ್ ಕೇಳಿದ್ರು, ಅದಕ್ಕೆ ನಾವು ಹೇಳ್ಬೋದು. ಏನು ಇಂಟರ್ವ್ಯೂ ಅಲ್ಲಿ ಏನು ಹೆದರಿಕೋ ಅಂತ ಇದಿಲ್ಲ. ಆಮೇಲೆ ಅದು ಬಿಟ್ಟರೆ ಇಂಟರ್ವ್ಯೂ ಸೆಲೆಕ್ಟ್ ಆದಮೇಲೆ ನಮ್ಮ ಮನೇಲಂದ್ರೂ ತುಂಬ ಖುಷಿ ಆದರು. ಅದಾದಮೇಲೆ ಪ್ರೊಸೀಜರ್ ಅಂದರೆ ಬೆಶೈಡ್ ಫೋರ್ಯಾಬ್ ಅಂತ ಇದೆ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೂ ನಾವು ಪೇಷನ್ಸಿಂದ ಕಾದರೆ ನಮ್ಮ ಲೈಫ್ ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ತೈತೆ ಅಂತ ಇಷ್ಟೇ ಆಶಿಸ್ತೀನಿ ನಾನು.